ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಿ ಸೋತಂತಹ ಮಮತಾ ಬ್ಯಾನರ್ಜಿ ನೀರಿನಿಂದ ಹೊರಬಂದಂಥ ಮೀನಿನಂತಾಗಿದ್ದಾರೆ. ಸುದೀರ್ಘವಾಗಿ 15 ವರ್ಷದಿಂದ ಗದ್ದುಗೆಯಲ್ಲಿದ್ದರಲ್ಲ, ಈಗ CM ಕುರ್ಚಿ ಹೋಗ್ತಿದ್ದ ಹಾಗೆ ಹೇಗೆ ಮುಂದಿನ ಜೀವನ ಸಾಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪಕ್ಷ ಕೂಡ ಕೈ ತಪ್ಪು ಹೋಗುವಂಥ ಆತಂಕ ಸೃಷ್ಟಿಯಾಗಿದೆ. ಪಕ್ಷ ಕೈ ತಪ್ಪು ಹೋಗೋದು ಅಂತಂದ್ರೆ ಅದರ ಅಸ್ತಿತ್ವ ಕಡಿಮೆ ಆಗಬಹುದು ಅನ್ನುವಂತಹ ಆತಂಕ ಸೃಷ್ಟಿಯಾಗಿದೆ. ಇದಕ್ಕಾಗಿ ಮಮತಾ ಬ್ಯಾನರ್ಜಿ ಹೊಸ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಆ ಉದ್ಯೋಗ ಯಾವುದು ಕೇಳಿದ್ರೆ ಕೋರ್ಟ್ನಲ್ಲಿ ವಕೀಲಿಕೆ ಮಾಡುವಂತಹದ್ದು. ಮಿತ್ರರೇ, ಇಲ್ಲಿ ಮಮತಾ ಬ್ಯಾನರ್ಜಿ ವಕೀಲರಾಗಿ ಕೆಲಸ ಮಾಡಿದ್ರೆ ಈ ದೇಶಕ್ಕಾಗ್ಲಿ ಈ ದೇಶದ ಜನರಿಗಾಗ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ದೇಶಕ್ಕೆ ಹಾಗೂ ಜನರಿಗೆ ಒಳ್ಳೆಯದಾಗುವಂತಹ ವಾದ ಮಾಡೋದಾದ್ರೆ ಅವರನ್ನ ತಡೆಯೋದಕ್ಕೆ ನಾವ್ಯಾರು? ಆದರೆ ಮಮತಾ ಬ್ಯಾನರ್ಜಿ ಅವರ ಉದ್ದೇಶ ಇದೆಯಲ್ಲ, ಇದು ಬಹಳ ಕೆಟ್ಟದಾಗಿದೆ. ಕೇವಲ ಮಮತಾ ಬ್ಯಾನರ್ಜಿ ಮಾತ್ರ ಅಲ್ಲ, ಅವರ ಪ್ರಿಯ ಶಿಷ್ಯ ಅಥವಾ ಸಹೋದರ ಅಂತ ಬೇಕಾದರೂ ಕರಿಬಹುದು ನೀವು. ಅದೇ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಇದ್ದಾರಲ್ಲ, ಅವರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ. ಇಲ್ಲಿ ನನಗೊಂದು ಕನ್ಫ್ಯೂಷನ್ ಇದೆ. ಕೇಜ್ರಿವಾಲ್ ಹಾದಿಯಲ್ಲಿ ಮಮತಾ ಬ್ಯಾನರ್ಜಿ ಹೋಗ್ತಾ ಇದ್ದಾರಾ ಅಥವಾ ಮಮತಾ ಬ್ಯಾನರ್ಜಿ ಹಾದಿಯಲ್ಲಿ ಕೇಜ್ರಿವಾಲ್ ಹೋಗ್ತಾ ಇದ್ದಾರಾ ಅಂತ ಇದಕ್ಕೆ ಉತ್ತರ ಸಿಗೋದಿಲ್ಲ. ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ? ಅದೇನೇ ಇರಲಿ, ಕೇಜ್ರಿವಾಲ್ ಕೂಡ ಈ ದೇಶದಲ್ಲಿ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಬಹುಶಃ ಅದೇ ಅವರಿಗೆ ಉರುಳಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಮಮತಾ ಬ್ಯಾನರ್ಜಿಗೂ ಕೂಡ ಇದು ಉರುಳಾಗತ್ತೆ, ಡೌಟೇ ಇಲ್ಲ. ಅವರು ತೋಡದಂಥ ಹಳ್ಳಕ್ಕೆ ಅವರು ಬಿದ್ದೇ ಬೀಳ್ತಾರೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಹೀಗೆ ಒಗಟೊಗಟಾಗಿ ಹೇಳ್ತಾ ಇದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಏನಿದು ವಿಚಾರ? ಯಾಕೆ ಈ ದೇಶದ ಜನ ಇದರ ಬಗ್ಗೆ ಎಚ್ಚರದಿಂದಿರಬೇಕು? ಇದು ಎಷ್ಟು ಡೇಂಜರಸ್? ಈ ನಾಯಕರು ಸೋತ ಬಳಿಕ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕೆಟ್ಟ ಹಾದಿಯನ್ನು ಹಿಡಿದಿದ್ದಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಮತಾ ಬ್ಯಾನರ್ಜಿಯಿಂದಲೇ ಶುರು ಮಾಡೋಣ. ಎಷ್ಟಂದ್ರೂ ಕೇಜ್ರಿವಾಲ್ಗಿಂತ ಅವರು ಸೀನಿಯರ್ ಅಲ್ವಾ, ಹೀಗಾಗಿ ಅವರಿಗೊಂದು ರೆಸ್ಪೆಕ್ಟ್ ಕೊಡೋಣ. ನಿಮಗೆಲ್ಲ ಗೊತ್ತು, ಮಮತಾ ಬ್ಯಾನರ್ಜಿ ಅವರು ಸೋತ ಬಳಿಕ ಸದ್ಯ ಅವರು ಪಕ್ಷವನ್ನು ಉಳಿಸಿಕೊಳ್ಳೋದಕ್ಕೆ ಬಹಳಷ್ಟು ಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬಂಗಾಳದಲ್ಲಿ ಸೋತಂತಹ ಪಕ್ಷ ಉಳಿದಂತಹ ಉದಾಹರಣೆಯೇ ಇಲ್ಲ. ಹಾಗೆ ನೋಡೋದಕ್ಕೆ ಹೋದರೆ TMCಗೆ ಅಂತಹ ಸ್ಥಿತಿ ಬರೋದಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಚುನಾವಣಾ ಫಲಿತಾಂಶದ ಬಳಿಕ TMCಯ ಚಿತ್ರಣ ಬದಲಾಗ್ತಾ ಇದೆ. ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಆತಂಕ ಶುರುವಾಗಿದೆ. ಅದು ಯಾಕೆ ಕೇಳಿದ್ರೆ, ಇತ್ತೀಚೆಗೆ TMCಯಲ್ಲಿ ಗೆದ್ದಂತಹ MLAಗಳ ಮೀಟಿಂಗ್ ಅನ್ನ ನಡೆಸಿದ್ರು. ಅಲ್ಲಿಗೆ ಅನೇಕ MLAಗಳು ಬಂದೇ ಇರಲಿಲ್ಲ. ಸುಮಾರು 10 ರಿಂದ 15 MLAಗಳು ಗೈರಾದ ಬಗ್ಗೆ ವರದಿ ಇದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ TMC ಬಲವಾಗಿ ಕಾಣುತ್ತೆ. ಯಾಕೆ ಅಂತಂದ್ರೆ ಮೇ 4ರ ಫಲಿತಾಂಶದ ಬಳಿಕವೂ ಕೂಡ ಅವರು 80 ಸೀಟನ್ನು ಗೆದ್ದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಈ ಚುನಾವಣೆಯಲ್ಲಿ 2,60,00,000 ಮತ ಸಿಕ್ಕಿದೆ. ಇದು ಬಿಜೆಪಿಗಿಂತ 32 ಲಕ್ಷ ಮಾತ್ರ ಕಡಿಮೆ. ಹಾಗೆ ಅವರ ಬಳಿಯಲ್ಲಿ 29 MP ಗಳಿದ್ದಾರೆ. ಲೋಕಸಭೆಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ನೋಡೋದಾದ್ರೆ TMC 4ನೇ ದೊಡ್ಡ ಪಕ್ಷ. ಹಾಗೆ 13 ರಾಜ್ಯಸಭಾ MP ಗಳಿದ್ದಾರೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಸಾಲಿನಲ್ಲಿ 2ನೇ ದೊಡ್ಡ ಪಕ್ಷ. ಇಷ್ಟಾದರೂ ಸಹ ಮಮತಾ ಬ್ಯಾನರ್ಜಿ ಅವರಿಗೆ ಪಕ್ಷ ಕೈ ತಪ್ಪು ಹೋಗುವಂತಹ ಆತಂಕ ಸೃಷ್ಟಿಯಾಗಿದೆ. ಅಂದ್ರೆ ಪಕ್ಷ ಅಸ್ತಿತ್ವವನ್ನು ಕಳೆದುಕೊಳ್ಳಬಹುದು ಅಂತ. ಚುನಾವಣೆ ಸೋತ ಬಳಿಕ ಬಂಗಾಳದಲ್ಲಿ ಮಮತಾ ಮಾಡ್ತಾ ಇರುವಂತಹ ಎಲ್ಲಾ ಪ್ರಯತ್ನಕ್ಕೂ ಕೂಡ ಹಿನ್ನಡೆ ಆಗ್ತಾ ಇದೆ. ಮೊದಲನೇದಾಗಿ ಅವರು ಎಡಪಕ್ಷಗಳಿಗೆ ಮನವಿ ಮಾಡಿಕೊಂಡಿದ್ರು, ಒಟ್ಟಿಗೆ ಕೈ ಜೋಡಿಸಿ ಬಿಜೆಪಿಯ ವಿರುದ್ಧ ಜಂಟಿಯಾಗಿ ಹೋರಾಟ ಮಾಡೋಣ ಅಂತ. ಆದರೆ ಎಡಪಕ್ಷಗಳು ಅದನ್ನು ತಿರಸ್ಕಾರ ಮಾಡಿದವೆ. ಯಾಕೆಂದರೆ ಈ ಹಿಂದೆ ಎಡಪಕ್ಷಗಳು ಬಯಸಿದ್ವು ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ಬರ್ತೀವಿ ಅಂತ. ಆಗ ಮಮತಾ ತಿರಸ್ಕಾರ ಮಾಡಿದ್ರು. ಈಗ ಸೋತು ಸುಣ್ಣ ಆಗಿರುವಂತಹ ಮಮತಾ ಎಡಪಕ್ಷಗಳಿಗೂ ಕೂಡ ಬೇಡ ಆಗಿದ್ದಾರೆ. ಮಮತಾ ಪಕ್ಷ ಬಂಗಾಳದಲ್ಲಿ ಅಸ್ತಿತ್ವದಲ್ಲಿರುತ್ತೆ ಅನ್ನೋದಕ್ಕೆ ಕಾರಣವೇ ಇಲ್ಲ. ಅಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ ಅನ್ನೋದನ್ನ ಬಿಟ್ರೆ ಮಮತಾ ಪಕ್ಷ ಅಸ್ತಿತ್ವದಲ್ಲಿರುತ್ತೆ ಅನ್ನೋದಕ್ಕೆ ಯಾವುದೇ ಕಾರಣಗಳು ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ TMC ಇದೆಯಲ್ಲ, ಇದೊಂದು ಸೈದ್ಧಾಂತಿಕವಾದಂತಹ ಪಕ್ಷ ಅಲ್ಲ. ಈ ಬಿಜೆಪಿಗಿದ್ದಂತೆ ಅಥವಾ ಕಾಂಗ್ರೆಸ್ಗಿದ್ದಂತೆ ಯಾವುದೇ ಸಿದ್ಧಾಂತ ಇಲ್ಲ. ಒಂದು ಅವಕಾಶವಾದಿ ಸಿದ್ಧಾಂತವನ್ನ ಅವರು ರೂಢಿಸಿಕೊಂಡಿದ್ದಾರೆ. 2011ಕ್ಕೂ ಮುಂಚೆ ಅವರು ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧವಾಗಿದ್ರು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಸೇರಿಸೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಟ್ರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೈದ್ಧಾಂತಿಕವಾಗಿ ಅಷ್ಟೊಂದು ಭ್ರಷ್ಟ ಪಕ್ಷ ಅದು. ಎರಡನೇದಾಗಿ TMC ಪಕ್ಷಕ್ಕೆ ದೊಡ್ಡ ಆಪತ್ತೇನು ಕೇಳಿದ್ರೆ, ಸಾಮಾನ್ಯವಾಗಿ ಮುಖ್ಯ ಲೀಡರ್ ಏನಾದರೂ ಬದಿಗೆ ಸರಿಯುವಂತಹ ಸನ್ನಿವೇಶ ಬಂದಿದ್ದೇ ಆದ್ರೆ, ಅಂದ್ರೆ ಅವರಿಗೆ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗತ್ತಪ್ಪ, ಆಗ ಹೊಸ ನಾಯಕತ್ವವನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಮುಂದಿನ ಭವಿಷ್ಯದ ನಾಯಕ ಇವರು. ಮಮತಾ ಬ್ಯಾನರ್ಜಿಯಿಂದ ಏನೋ ಹಿನ್ನಡೆ ಆಯ್ತಪ್ಪ, ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರೆ ಅಂತ ಅವರನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ TMCಯಲ್ಲೇ ಅಭಿಷೇಕ್ ಬ್ಯಾನರ್ಜಿಯನ್ನ ಮುಂದಿನ ನಾಯಕ ಅಂತ ಗುರುತಿಸಲಾಗಿದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, TMCಯಲ್ಲಿ ಮಮತಾ ಬ್ಯಾನರ್ಜಿಗಿಂತ ಹೆಚ್ಚು ವಿರೋಧ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧವಾಗಿದೆ. ನಾನು ಯಾಕೆ ಇಷ್ಟೆಲ್ಲ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸದ್ಯ TMC ಪಕ್ಷ ಅಸ್ತಿತ್ವದಲ್ಲಿರಬೇಕು ಅಂತಂದ್ರೆ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಬೀದಿಗಿಳಿದು ಹೋರಾಟ ಮಾಡಲೇಬೇಕು. ಅವರೊಂದು 4 ದಿನ ಮನೆಯಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಕೂತಿದ್ದೆ ಆದ್ರೆ TMC ಪಕ್ಷ ಬಂಗಾಳದಲ್ಲಿ ಅಸ್ತಿತ್ವದಲ್ಲೇ ಇರೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಕಾರಣದಿಂದಾಗಿ ಮಮತಾ ಬ್ಯಾನರ್ಜಿ ಸದಾ ಲೈಮ್ ಲೈಟ್ ನಲ್ಲಿ ಇರಲೇಬೇಕು. ಪ್ರತಿನಿತ್ಯವೂ ಕೂಡ ನ್ಯೂಸ್ ಪೇಪರ್ ನಲ್ಲಿ ಸುದ್ದಿ ಆಗಲೇಬೇಕು.
ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಅವರು ಆಯ್ಕೆ ಮಾಡಿಕೊಂಡಂತಹ ದಾರಿ ಯಾವುದು ಕೇಳಿದ್ರೆ ವಕೀಲಿಕೆ ವೃತ್ತಿ. ಇದನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ನಾನು ಮುಂದೆ ಹೇಳುವಂತಹ ಕೆಲ ವಿಚಾರಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನಿಮಗೆ ಅರ್ಥ ಆಗಿಬಿಡುತ್ತೆ ಇದರ ಹಿಂದೆ ಯಾವ ಅಜೆಂಡಾ ಇದೆ, ಇವರು ಯಾಕೋಸ್ಕರವಾಗಿ ಈ ನಾಟಕ ಮಾಡ್ತಾ ಇದ್ದಾರೆ ಅಂತ. ಮಮತಾ ಬ್ಯಾನರ್ಜಿ ಮೇ 14ನೇ ತಾರೀಕು ಇದ್ದಕ್ಕಿದ್ದಂತೆ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಹಾಜರಾಗ್ತಾರೆ. ಅವರು ಸುಮ್ಮನೆ ಬಂದಿರಲಿಲ್ಲ. ಮಮತಾ ಬ್ಯಾನರ್ಜಿ ಹೇಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಅವರೊಂದು ಬಿಳಿ ಬಣ್ಣದ ಸ್ಯಾರಿ ಉಟ್ಟಿರ್ತಾರೆ, ಕಾಲಿಗೆ ಹವಾಯಿ ಸ್ಲಿಪ್ಪರ್ ಹಾಕಿರ್ತಾರೆ. ಆದರೆ ಕೋಲ್ಕತ್ತಾ ಹೈಕೋರ್ಟ್ಗೆ ಅವರು ಹಾಗೆ ಬಂದಿರಲಿಲ್ಲ. ಈ ದೇಶದಲ್ಲಿ ನ್ಯಾಯವಾದಿಗಳು ಧರಿಸುವಂಥ ಕಪ್ಪು ಬಣ್ಣದ ಗೌನನ್ನು ಧರಿಸಿದ್ರು, ಜೊತೆಗೆ ಬಿಳಿ ಬಣ್ಣದ ಟೈಯನ್ನು ಹಾಕ್ಕೊಂಡು ಕೋಲ್ಕತ್ತಾ ಹೈಕೋರ್ಟ್ಗೆ ಹಾಜರಾದರು. ಅವರು ತನ್ನದೇ ಒಂದು ಕೇಸ್ನ ಕುರಿತಾಗಿ ವಾದ ಮಾಡೋದಕ್ಕೆ ಬಂದಿದ್ರು. ಈ ಹಿಂದೆಯೂ ಕೂಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡಿದ್ದಾರೆ. SIR ವಿರುದ್ಧವಾಗಿ ವಾದ ಮಾಡೋದಕ್ಕೆ ಅವರೇ ಹೋಗಿದ್ರು. ಆದರೆ ಮಿತ್ರರೇ, ಆಗ ಈ ರೀತಿಯಾಗೆಲ್ಲ ಡ್ರಾಮಾ ಮಾಡಿರಲಿಲ್ಲ. ಈಗ ಕರಿ ಕೋಟು ಬಿಳಿ ಟೈ ಎಲ್ಲ ಹಾಕ್ಕೊಂಡೇ ಕೋರ್ಟಿಗೆ ಬಂದ್ಬಿಟ್ರು. ಅಷ್ಟಕ್ಕೂ ಕೇಸ್ ಯಾವುದು ಕೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ರಿಸಲ್ಟ್ ಬರುತ್ತಲ್ಲ, ಆ ಫಲಿತಾಂಶ ಬಂದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ವಿಪರೀತವಾಗಿ ಹಿಂಸಾಚಾರ ಆಗಿದೆ, ಅನೇಕರ ಹತ್ಯೆಗಳಾಗಿದ್ದಾವೆ, ಕೆಲ ಅಮಾಯಕ ಯುವತಿಯರ ಮೇಲೆ ಅತ್ಯಾಚಾರ ಎಸಗಲಾಗಿದೆ, ಬಂಗಾಳದಲ್ಲಿ ಬುಲ್ಡೋಸರ್ ಸರ್ಕಾರ ಬಂದಿದೆ, ಇದರಿಂದ ರಕ್ಷಣೆಯನ್ನ ಕೊಡಿ ಹೀಗಂತ TMCಯ ನಾಯಕ ಕಲ್ಯಾಣ್ ಬ್ಯಾನರ್ಜಿ ಇದಾರಲ್ಲ, ಅವರ ಪುತ್ರ ಶೀರ್ಷಾನ್ಯ ಬ್ಯಾನರ್ಜಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಅದರ ಪರವಾಗಿ ವಾದ ಮಾಡೋದಕ್ಕೆ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಹಾಜರಾಗ್ತಾರೆ. ಆದರೆ ಮಜಾ ಸಂಗತಿ ಏನು ಗೊತ್ತಾ, ಮಮತಾ ಬ್ಯಾನರ್ಜಿ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆರೋಪ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಕೋರ್ಟ್ನಲ್ಲಿ ಬಂದು ಆರೋಪ ಮಾಡ್ತಾರೆ. ಮೊದಲೇ ಬರೆದು ಕೊಟ್ಟಂತಹ ಸ್ಕ್ರಿಪ್ಟ್ ಅನ್ನ ಅಲ್ಲಿ ಯಥಾವತ್ತಾಗಿ ಓದ್ತಾರೆ. ಈಗ ಕೋರ್ಟ್ನಲ್ಲಿ ಒಂದು ಕೇಸ್ ಬಂದಿದೆ ಅಂತಂದ್ರೆ ದಾಖಲೆಗಳನ್ನು ಒದಗಿಸಬೇಕು. 10 ಜನರ ಕೊಲೆ ಆಗಿದೆ ಅಂತ ಮಮತಾ ಬ್ಯಾನರ್ಜಿ ವಾದ ಮಾಡ್ತಾ ಇದ್ದಾರೆ. 10 ಮಂದಿ ಸತ್ತೋಗಿದ್ದಾರೆ ಅನ್ನೋದಕ್ಕೆ 10 FIRಗಳು ಬೇಕು ತಾನೆ, ಅದರ ಬಗ್ಗೆ ಆದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ತಾನೆ, ರೇಪ್ ಆಗಿದೆ ಅಂತಂದ್ರೆ ಕೇಸ್ ದಾಖಲಾಗಿರಬೇಕು ತಾನೆ, ಯಾವುದೂ ಇಲ್ಲ. ಚುನಾವಣೆ ಆದ ಬಳಿಕ ಮಮತಾ ಬ್ಯಾನರ್ಜಿ ಅವರು ಪ್ರೆಸ್ ಮೀಟ್ನಲ್ಲಿ ಯಾವ ರೀತಿಯಾಗಿ ವಾದ ಮಾಡಿದ್ರು, ಅದೇ ರೀತಿಯಾಗಿ ಕೋರ್ಟ್ನಲ್ಲೂ ಬಂದು ವಾದ ಮಾಡಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಮಮತಾ ಬ್ಯಾನರ್ಜಿಗೂ ಗೊತ್ತು ಕೋರ್ಟ್ನಲ್ಲಿ ಈ ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ, ಇದರಿಂದ ಏನು ಔಟ್ಕಮ್ ಬರೋದಿಲ್ಲ ಅಂತ. ಆದರೂ ಮಮತಾ ಬ್ಯಾನರ್ಜಿ ಯಾಕೆ ಈ ತರ ಡ್ರಾಮಾ ಮಾಡಿದ್ರು, ವಕೀಲರಂತೆ ಗೌನ್ ಹಾಕೊಂಡ್ಬಂದು ಇಷ್ಟೊಂದು ಬೃಹನ್ ನಾಟಕ ಮಾಡೋದಕ್ಕೆ ಕಾರಣ ಏನು ಕೇಳಿದ್ರೆ, ತಾನು ಲೈಮ್ ಲೈಟ್ನಲ್ಲಿ ಇರಬೇಕು, ದೇಶದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗಬೇಕು, ಅದಷ್ಟೇ ಉದ್ದೇಶ. ಈಗ ಸೋತಂತವರಿಗೆ ಪ್ರಾಬ್ಲಮ್ಮೇ ಇದು. ಈ ಮಾಧ್ಯಮಗಳು ಕೂಡ ಅಷ್ಟೇ, ಗೆದ್ದವರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾರೆ, ಸೋತವ್ರ ಮನೆ ಮುಂದೆ ಒಂದು 4 ದಿನ ಮೀಡಿಯಾಗಳು ಹೋಗ್ತವಷ್ಟೇ, ಆನಂತರ ಹೋಗೋದಿಲ್ಲ. ಈಗ ಸುದ್ದಿ ಆಗಬೇಕಾದ್ರೆ ಏನು ಮಾಡಬೇಕು, ಈ ರೀತಿಯಾಗಿ ನಾಟಕ ಮಾಡಿದ್ದೆ ಆದರೆ ಎಲ್ಲಾ ಮಾಧ್ಯಮಗಳು ಕೂಡ ಇದನ್ನ ಕವರ್ ಮಾಡಿಯೇ ಮಾಡ್ತವೆ. ಇಲ್ಲಿ ಮಮತಾ ಬ್ಯಾನರ್ಜಿ 2 ರೀತಿಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಒಂದು, ಬಂಗಾಳದ ಜನರಿಗೆ ಸಂದೇಶ ಕೊಡೋದು, ನಾನು ಮುಖ್ಯಮಂತ್ರಿಗಿರಿ ಹೋಯ್ತು ಅಂತ ಸುಮ್ಮನೆ ಕೂರ್ತಾ ಇಲ್ಲ, ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಹೀಗಂತ TMCಯ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಾವು ಸೋತ್ವಿ ಅಂತ ನೀವೇನು BJPಗೆ ಬೆಂಬಲ ಕೊಡೋದು ಬೇಕಾಗಿಲ್ಲ, ನಾವು ಬೌನ್ಸ್ ಬ್ಯಾಕ್ ಮಾಡ್ತೀವಿ ಅಂತ. ಆದರೆ ಮಮತಾರ ಈ ನಾಟಕ ಇದೆಯಲ್ಲ ಮಿತ್ರರೇ, ಅವರಿಗೆ ಈಗ ಮುಳುವಾಗಿದೆ. ಮೊದಲನೇದಾಗಿ ಇವರು ಕೋರ್ಟ್ ಟೈಮನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಈ ದೇಶದಲ್ಲಿ ಅದೆಷ್ಟೋ ಬಡಬಗ್ಗರು ಇವತ್ತು ಕೂಡ ನ್ಯಾಯಾಲಯದಲ್ಲಿ ಕ್ಯೂ ನಿಂತಿದ್ದಾರೆ. ಅವರ ಕೇಸ್ಗಳು ವಿಚಾರಣೆಗೆ ಬರ್ತಾ ಇಲ್ಲ. ಅದೆಷ್ಟೋ ವರ್ಷಗಳೇ ಕಾದಿರ್ತಾರೆ ನಮಗೊಂದು ನ್ಯಾಯ ಸಿಗುತ್ತೆ ಅಂತ, ಆದರೆ ಆ ಕೇಸ್ಗಳ ವಿಚಾರಣೆ ಆಗ್ತಾ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಅಂತವರು ಈಸಿಯಾಗಿ ಕೋರ್ಟ್ ಬಾಗಿಲಿಗೆ ಹೋಗ್ತಾರೆ, ಸುಮ್ಮನೆ ಕೋರ್ಟ್ ಟೈಮನ್ನು ಹಾಳು ಮಾಡ್ತಾರೆ. ಮಮತಾ ಬ್ಯಾನರ್ಜಿಯವರ ಈ ನಾಟಕ ಇದೆಯಲ್ಲ, ಅವರಿಗೆ ಮುಳುವಾಗುವಂಥ ಸುಳಿವು ಸಿಗ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಭಾರತೀಯ ಬಾರ್ ಕೌನ್ಸಿಲ್ ಈಗ ಕೋಲ್ಕತ್ತಾದ ಬಾರ್ ಕೌನ್ಸಿಲ್ಗೆ ಒಂದು ಆಜ್ಞೆಯನ್ನು ಮಾಡಿದೆ. ಮುಂದಿನ 48 ಗಂಟೆಗಳ ಒಳಗಾಗಿ ಮಮತಾ ಬ್ಯಾನರ್ಜಿಯವರ ಲಾ ಪ್ರಾಕ್ಟೀಸ್ ವಿಚಾರವಾಗಿರುವಂತಹ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅಂತ ಅವರು ಕೋಲ್ಕತ್ತಾದ ಬಾರ್ ಕೌನ್ಸಿಲ್ಗೆ ಆರ್ಡರ್ ಮಾಡಿದ್ದಾರೆ. ನಮ್ಮ ನ್ಯಾಯಾಲಯದಲ್ಲಿ ಕರಿಕೋಟು ಮತ್ತು ಬಿಳಿ ಟೈ ಹಾಕ್ಕೊಂಡಿರುವಂತಹ ಲಾಯರ್ಗಳಿರ್ತಾರಲ್ಲ, ಅವರು ಅದನ್ನು ಸುಮ್ಮನೆ ಹಾಕುವ ಹಾಗಿಲ್ಲ. ಬಾರ್ ಕೌನ್ಸಿಲ್ನಲ್ಲಿ ಅವರು ರಿಜಿಸ್ಟರ್ ಆಗಿರಬೇಕು, ನ್ಯಾಯವಾದಿಯಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಂಥವರು ಮಾತ್ರ ಆ ಕರಿಕೋಟು ಬಿಳಿ ಟೈ ಹಾಕ್ಕೊಂಡು ಓಡಾಡಬಹುದು. ಆದರೆ ಮಮತಾ ಬ್ಯಾನರ್ಜಿ ಮಾಧ್ಯಮಗಳಿಗೆ ಪ್ರದರ್ಶನ ಮಾಡೋದಕ್ಕೆ ಹೀಗೆ ಮಾಡಿದ್ರಲ್ಲ, ತಕ್ಷಣದಲ್ಲಿ ಭಾರತೀಯ ಬಾರ್ ಕೌನ್ಸಿಲ್ ಈಗ ಆರ್ಡರ್ ಮಾಡಿದೆ, ಅದ್ರ ಬಗ್ಗೆ ದಾಖಲೆ ಕೊಡಿ ಅಂತ. ಅವ್ರೇನೇನು ದಾಖಲೆ ಕೇಳಿದ್ದಾರೆ ಅಂತಂದರೆ, ಮಮತಾ ಬ್ಯಾನರ್ಜಿ ಅವರ ವಕೀಲ ನೋಂದಣಿ ಸಂಖ್ಯೆ ಮತ್ತು ನೋಂದಣಿ ದಿನಾಂಕ, ಹಾಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ವಕೀಲಿಕೆ ಮಾಡೋದನ್ನು ಸ್ಥಗಿತಗೊಳಿಸಿದ್ರ, ಒಂದು ವೇಳೆ ಸ್ಥಗಿತಗೊಳಿಸಿದ್ದೇ ಆದರೆ ಈಗ ಮತ್ತೆ ಆರಂಭ ಮಾಡೋದಕ್ಕೆ ಅವರು ಅರ್ಜಿ ಸಲ್ಲಿಸಿದಾರ, ಅವರ ಬಳಿಯಲ್ಲಿ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಇದೆಯಾ, ಇದರ ಬಗ್ಗೆ 48 ಗಂಟೆಗಳಲ್ಲಿ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಭಾರತೀಯ ಬಾರ್ ಕೌನ್ಸಿಲ್ ಈಗ ಕೋಲ್ಕತ್ತಾದ ಬಾರ್ ಕೌನ್ಸಿಲ್ಗೆ ಸೂಚನೆಯನ್ನು ರವಾನಿಸಿದೆ. ಒಂದು ವೇಳೆ ಮಮತಾ ನೋಂದಣಿ ಆದಂತಹ ವಕೀಲರಲ್ಲ ಅಂತಾದರೆ ಅವರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದಾವೆ. ಇನ್ನು ಮಮತಾ ಕೋರ್ಟ್ನಲ್ಲಿ ಬಂದು ಇಷ್ಟೆಲ್ಲ ಹೈಡ್ರಾಮಾ ಮಾಡಿದ್ರಲ್ಲ, ಆಗೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತು. ಅದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ಹೇಳಲೇಬೇಕು. ಅದೇನು ಕೇಳಿದ್ರೆ, ಮಮತಾ ಬರ್ತಿದ್ದ ಹಾಗೆ ಅಲ್ಲಿದ್ದಂತಹ ವಕೀಲರ ಸಮೂಹ ದೊಡ್ಡ ಸಂಖ್ಯೆಯಲ್ಲೇ ಜಮಾವಣೆ ಆಯಿತು. ಹೈಕೋರ್ಟ್ ಅಂದರೆ ಕೇಳಬೇಕಾ, 100 ಸಂಖ್ಯೆಯಲ್ಲೇ ವಕೀಲರಿರ್ತಾರೆ. ಆ ಸಂದರ್ಭದಲ್ಲಿ ವಕೀಲರುಗಳು ಮಮತಾಗೆ ಚೋರ್ 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 ಅಂತ ಕೂಗ್ತಾರೆ.
ಬಹುಶಃ ಮಮತಾ ಇದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ದರೆ ಸ್ವಲ್ಪ ಮರ್ಯಾದೆ ಉಳಿಯುತ್ತೆ ಅಂತ ಅನಿಸುತ್ತೆ. ಇನ್ನೂ ಹೆಚ್ಚಿನ ಡ್ರಾಮಾವನ್ನು ಇದೇ ರೀತಿಯಾಗಿ ಮುಂದುವರಿಸಿದ್ದೆ ಆದರೆ ಹೋದಲ್ಲೆಲ್ಲ ಅವಮಾನ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅವ್ರ ಟೈಮ್ ಮುಗಿದಿದೆ. ಪಾಸಿಟಿವ್ ಪಾಲಿಟಿಕ್ಸ್ ಮಾಡೋದಾದರೆ ಅವ್ರಿಗೀಗಲೂ ಕೂಡ ಅವಕಾಶ ಇದೆ. ಇನ್ನೂ ಕೂಡ ಹಳೆ ಚಾಳಿಯನ್ನೇ ಮುಂದುವರಿಸ್ತೀನಿ, ನೆಗೆಟಿವ್ ಪಾಲಿಟಿಕ್ಸ್ನಲ್ಲೇ ನಾನು ಮುಂದುವರಿತೀನಿ ಅಂತಂದರೆ ಅವರು ಇನ್ನಷ್ಟು ಅವಮಾನಗಳನ್ನು ಎದುರಿಸಬೇಕಾಗತ್ತೆ. ನೋಡೋಣ ಮಮತಾ ಮುಂದೇನೇನು ಮಾಡ್ತಾರೆ ಅಂತ. ಈಗ ಕೇಜ್ರಿವಾಲ್ ವಿಚಾರಕ್ಕೆ ಬರೋಣ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರವೇ. ದೆಹಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಮಾಡಿದ್ದಾರೆ ಎನ್ನಲಾದಂತಹ ಮದ್ಯ ಹಗರಣ ಏನಿದೆ ಅದರ ವಿಚಾರಣೆ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಪೀಠದ ಮುಂದೆ ಬಂದಿತ್ತು. ಆಗ ಕೇಜ್ರಿವಾಲ್ ಏನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಅವರು ವಾದ ಮಾಡ್ತಾರೆ, ಈ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಈ ವಿಚಾರಣೆಯನ್ನು ಮಾಡಬಾರದು. ಯಾಕೆ ಅಂತಂದರೆ ಅವರ ಹಿನ್ನೆಲೆ ಸರಿ ಇಲ್ಲ. ಅವರು RSS ಮತ್ತು BJPಯೊಂದಿಗೆ ಲಿಂಕ್ ಹೊಂದಿದ್ದಾರೆ. ಇವರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪಕ್ಷಪಾತ ಆಗುವಂಥ ಸಾಧ್ಯತೆಗಳಿರ್ತವೆ. ಈ ಪೀಠದ ಮುಂದೆ ಈ ಕೇಸ್ನ ವಿಚಾರಣೆ ಆಗಬಾರದು ಅಂತ ಈ ಕೇಜ್ರಿವಾಲ್ ನ್ಯಾಯಾಲಯಕ್ಕೆ ಗೂಗ್ಲಿ ಎಸೆದಿದ್ರು. ಆದರೆ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಈ ಕೇಸ್ನಿಂದ ಹಿಂದೆ ಸರಿಯೋದಕ್ಕೆ ನಿರಾಕರಿಸಿದ್ರು. ಅನಂತರದಲ್ಲಿ ಈ ಕೇಜ್ರಿವಾಲ್ ಮತ್ತು ಅವರ ಟೀಮ್ ಮಾಡಿದ್ದೇನು ಗೊತ್ತಾ? ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವ್ಯವಸ್ಥಿತ ಪಿತೂರಿ ಮಾಡಿದ್ರು. ಅವರ ವಿರುದ್ಧವಾಗಿ ನರೇಟಿವ್ ಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಮಾಡಿದಂತಹ ಭಾಷಣವನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಅವರ ಘನತೆಗೆ ಧಕ್ಕೆ ತರುವಂತಹ ಯತ್ನ ಮಾಡಿದ್ರು. ಮಿತ್ರರೇ, ಇದನ್ನೇ BJPಯ ಯಾವನಾದರೂ ಒಬ್ಬ ಸಾಮಾನ್ಯ ನಾಯಕ ಮಾಡಿದ್ರೂ ಕೂಡ ಇಡೀ ದೇಶದ ವಿಪಕ್ಷಗಳು ಒಟ್ಟಾಗಿ ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡ್ತಾ ಇದ್ವು. ಸಂವಿಧಾನ ಸಂಕಷ್ಟದಲ್ಲಿದೆ, ಸಂವಿಧಾನ ಬಚಾವೋ, ಈ ರೀತಿಯಾಗೆಲ್ಲ ಹೋರಾಟ ಮಾಡಿಬಿಡ್ತಾ ಇದ್ರು. ಆದರೆ ಕೇಜ್ರಿವಾಲ್ ಅಂತ ಒಬ್ಬ ನಾಯಕ, ಒಂದು ಪಕ್ಷದ ಮುಖ್ಯಸ್ಥ, ದೆಹಲಿಯನ್ನು 10 ವರ್ಷ ರೂಲ್ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ, ಅಂತಹ ವ್ಯಕ್ತಿ ಈ ದೇಶದ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಒಂದು ಅಭಿಯಾನ ಮಾಡ್ತಾರೆ. ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ನನ್ನ ಕೇಸ್ನಲ್ಲಿ ನ್ಯಾಯಾಧೀಶರಾಗಿರಬಾರದು ಅಂತ ಹೇಳಿ ಒತ್ತಡ ಹಾಕುವಂಥ ಕೆಲಸ ಮಾಡ್ತಾರೆ. ಇದಕ್ಕಿಂತ ಸಂವಿಧಾನ ವಿರೋಧಿ ಹಾಗೂ ನ್ಯಾಯಾಲಯದ ವಿರುದ್ಧವಾದಂತಹ ಕೃತ್ಯ ಇನ್ನೊಂದಿರೋದಕ್ಕೆ ಸಾಧ್ಯವಾ? ಮಿತ್ರರೇ, ಒಂದು ವಿಚಾರ ನೆನಪಿನಲ್ಲಿರಬೇಕು. ಈ ದೇಶದ ನ್ಯಾಯಾಲಯ, ನ್ಯಾಯಾಧೀಶರು ಇವರ ವಿರುದ್ಧವಾಗಿ ಯಾವುದೇ ವ್ಯಕ್ತಿಯೂ ಕೂಡ ಆತ ಎಂತಹದೇ ಹುದ್ದೆಯಲ್ಲಿರಲಿ ಆತ ಪ್ರಭಾವ ಬೀರುವಂತಿಲ್ಲ, ಅವರ ವಿರುದ್ಧವಾಗಿ ಮಾತನಾಡುವಂತಿಲ್ಲ. ಹಾಗೇನಾದರೂ ಮಾಡಿದ್ದೇ ಆದರೆ ಅದನ್ನು ವಾಕ್ ಸ್ವಾತಂತ್ರ್ಯ ಅಂತ ಕರೆಯೋದಿಲ್ಲ, ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆ ಅಂತ ಕರೆಯಲಾಗತ್ತೆ. ಆದರೆ ಕೇಜ್ರಿವಾಲ್ ಅಂತ ಒಬ್ಬ ಎಜುಕೇಟೆಡ್ ಮೂರ್ಖ ಆ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಫೈನಲಿ ಬಹಳ ಖುಷಿ ಸಂಗತಿ ಏನು ಗೊತ್ತಾ? ಈಗ ಕೇಜ್ರಿವಾಲ್ಗೆ ಅದು ಮುಳುವಾಗಿದೆ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಒಂದು ಮಹತ್ವದ ನಿರ್ಧಾರ ಮಾಡಿದ್ದಾರೆ. ನಾನು ಕೇಜ್ರಿವಾಲ್ರ ಅಬಕಾರಿ ಹಗರಣದ ಕೇಸ್ ಏನಿದೆ ಅದರ ವಿಚಾರಣೆಯಲ್ಲಿ ಭಾಗಿಯಾಗೋದಿಲ್ಲ. ಆದರೆ ಕೇಜ್ರಿವಾಲ್ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿರುದ್ಧವಾಗಿ ವ್ಯವಸ್ಥಿತವಾಗಿ ನಿಂದನೆ ಮಾಡಿದ್ದಾರೆ. ನನ್ನ ವಿರುದ್ಧ ವ್ಯವಸ್ಥಿತ ಪಿತೂರಿ ಆಗಿದೆ. ಅನಗತ್ಯವಾಗಿ ನನ್ನ ಭಾಷಣದ ತುಣುಕುಗಳನ್ನು ಕಟ್ ಅಂಡ್ ಪೇಸ್ಟ್ ಮಾಡಿಬಿಟ್ಟು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಆಗಿದೆ. ಹೀಗಾಗಿ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಒಂದು ಆರ್ಡರ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಭಾಗಿಯಾದಂತಹ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರ ವಿರುದ್ಧವಾಗಿ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕೇಸ್ನ ವಿಚಾರಣೆಯನ್ನ ಖುದ್ದು ನಾನೇ ನಡೆಸ್ತೀನಿ ಅಂತ ಹೇಳಿದ್ದಾರೆ. 100ಕ್ಕೆ 100 ಹೇಳಬಹುದು, ಈ ಕೇಸ್ನಲ್ಲಿ ಕೇಜ್ರಿವಾಲ್ ಸಂಕಷ್ಟವನ್ನು ಎದುರಿಸಲೇಬೇಕು ಕೂಡ. ಕೇಜ್ರಿವಾಲ್ ಜೈಲಿನಲ್ಲಿರೋದಕ್ಕೆ ಸೂಕ್ತ. ಮಿತ್ರರೇ, ನಾನು ಯಾವ ವ್ಯಕ್ತಿಯ ಬಗ್ಗೆಯೂ ಕೂಡ ಹೀಗೆಲ್ಲ ಹೇಳೋದಿಲ್ಲ, ಆದರೆ ಕೇಜ್ರಿವಾಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಕಾರಣ ಏನು ಗೊತ್ತಾ? ಈತ ಇಡೀ ದೇಶದ ಜನರಿಗೆ ಮಕ್ಮಲ್ ಟೋಪಿ ಹಾಕದಂತಹ ವ್ಯಕ್ತಿ. ಇನ್ನೊಮ್ಮೆ ಹಾಕೋದಕ್ಕೆ ಯತ್ನ ಮಾಡ್ತಾ ಇದ್ದಾನೆ ಈ ಪುಣ್ಯಾತ್ಮ. ಈತನ ನಡೆ ಇದೆಯಲ್ಲ ಬಹಳ ಡೇಂಜರಸ್. ಒಂದು ಕಡೆ ನ್ಯಾಯಾಂಗವನ್ನು ಪ್ರಶ್ನೆ ಮಾಡುವಂತಹದ್ದು, ನ್ಯಾಯಾಂಗವನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವಂತಹ ಯತ್ನ. ಇನ್ನೊಂದು ಕಡೆಯಲ್ಲಿ ನೀಟ್ ಪೇಪರ್ ಲೀಕ್ ಆಗ್ತಿದ್ದ ಹಾಗೆ ಈ ದೇಶದ ಜನ್ಸಿಗಳಿಗೆ ಈತ ಏನು ಕರೆ ಕೊಟ್ಟಿದ್ದು? ಈ ಮನುಷ್ಯ ಹೇಳ್ತಾನೆ, ನೇಪಾಳದಲ್ಲಾಗಿದ್ದು, ಬಾಂಗ್ಲಾದೇಶದಲ್ಲಾಗಿದ್ದು ನಮ್ಮಲ್ಲೂ ಕೂಡ ಆಗಲಿ, ಜನ್ಸಿಗಳು ದಂಗೆ ಏಳಲಿ ಅಂತ ಕರೆ ಕೊಡ್ತಾನೆ. ಮಿತ್ರರೇ, ಇವರು ಯಾವ ಟ್ರೆಂಡನ್ನು ಹುಟ್ಟು ಹಾಕೋದಕ್ಕೆ ಹೊರಟಿದ್ದಾರೆ? ನೇಪಾಳದ ಟ್ರೆಂಡನ್ನು ಅಥವಾ ಬಾಂಗ್ಲಾದೇಶದ ಟ್ರೆಂಡನ್ನು? ಅವರು ನಮಗೆ ಯಾವತ್ತಾದರೂ ಮಾದರಿ ಆಗೋದಕ್ಕೆ ಸಾಧ್ಯ ಇದೆಯಾ? ಈ ನಾಯಕರು ಅಂತಹ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಲಾಯಕ್ಕೆ ಹೊರತು ಭಾರತದಂತಹ ಭದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ. ಭ್ರಷ್ಟಾಚಾರ ಮಾಡಿಬಿಟ್ಟು ಚುನಾವಣೆಯಲ್ಲಿ ಸೋಲ್ತೀನಿ, ಜನ ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಆನಂತರ ದಂಗೆ ಎಬ್ಬಿಸ್ಬಿಟ್ಟು ಅಧಿಕಾರ ಹಿಡಿತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ, ಇವರು ಅಧಿಕಾರಕ್ಕೋಸ್ಕರವಾಗಿ ಎಂತೆಂತಹ ದಾರಿಯನ್ನು ಹಿಡಿತಾ ಇದ್ದಾರೆ ಅನ್ನೋದನ್ನು ಈ ದೇಶದ ಜನ ಗಮನಿಸಬೇಕು. ಹೀಗಾಗಿ ಮಿತ್ರರೇ, ಈ ಎರಡೂ ವಿಚಾರವನ್ನು ಕ್ಲಬ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದು. ದೇಶದ ಜನ ಒಂದು ಕ್ಷಣವೂ ಕೂಡ ಮೈಮರಿಬಾರದು. ಇವರು ಬಹಳ ವ್ಯವಸ್ಥಿತವಾದಂತಹ ಒಂದು ಸೋಷಿಯಲ್ ಮೀಡಿಯಾ ಜಾಲವನ್ನೇ ಇಟ್ಕೊಂಡಿದ್ದಾರೆ. ಅದರಲ್ಲೂ ಆಮ್ ಆದ್ಮಿ ಪಕ್ಷ ಇದೆಯಲ್ಲ, ಅದರಲ್ಲಿ ಎಕ್ಸ್ಪರ್ಟ್. ಇವರು ಒಂದು ಸುಳ್ಳನ್ನ ಯಾವ ರೀತಿಯಾಗಿ ಬೇಕಾದರೆ ಸತ್ಯ ಅಂತ ಹೇಳಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಪಾಸಿಟಿ ಹೊಂದಿದ್ದಾರೆ. ಹೀಗಾಗಿ ಸ್ವಲ್ಪ ಯಾಮಾರದ್ರೂ ಕೂಡ ಅನಾಹುತವೇ ಆಗತ್ತೆ. 2024ರಲ್ಲಿ ಅಂತಹ ಒಂದು ಅನಾಹುತ ಆಯಿತು. ಈಗ ಮತ್ತೊಮ್ಮೆ ಇವರ ಹತಾಶೆಯ ಮಟ್ಟ ಇದೆಯಲ್ಲ, ಎಕ್ಸ್ಟ್ರೀಮ್ ಲೆವೆಲ್ ಅನ್ನ ತಲುಪಿದೆ.
ಏನಾದರೂ ಮಾಡಲೇಬೇಕು ಅಂತ ಇವರು ಕಾಯ್ತಾ ಇದ್ದಾರೆ. ಬಂಗಾಳದಲ್ಲಿ ಇವರು ಸೋಲ್ತೀವಿ ಅಂತ ಅಂದುಕೊಂಡೇ ಇರಲಿಲ್ಲ. ಈಗ ಸೋತ ಬಳಿಕ ಈ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಇಂತಹ ಶಕ್ತಿಗಳೆಲ್ಲ ಒಂದಾಗಿ ಏನೋ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಅದು ದಂಗೆ ಕೂಡ ಆಗಿರಬಹುದು. ಹೀಗಾಗಿ ಜನ ಎಚ್ಚರದಿಂದಿರಬೇಕು, ಅದರಲ್ಲೂ ಮುಖ್ಯವಾಗಿ ಯುವ ಸಮುದಾಯ ಎಚ್ಚರದಿಂದಿರಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.